ಓಂ ಶಾಂತಿ ಬಾಪ್ದಾದ ಮಧುಬನ್ ಮುರಳಿ 3/3/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ರೂಪಬಸಂತರಾಗಿದ್ದೀರಿ. ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು. ಯಾರೇ ಹೊಸಬರು ಬಂದರೂ ಅವರಿಗೆ ತಂದೆಯ ಪರಿಚಯ ಕೊಡಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ರೂಪಬಸಂತರು ಅಂತಾರೆ ಅಂದರೆ ಜ್ಞಾನಿಗಳು, ಯೋಗಿಗಳು ಅಂತ ಅರ್ಥ. ಪ್ರಶ್ನೆ, ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವ ಸಾಧನ ಯಾವುದಾಗಿದೆ? ಉತ್ತರ, ಸಂಘದ ಸಂಭಾಲನೆ ಮಾಡಿ, ಆಗ ಸ್ಥಿತಿ ಏಕರಸವಾಗುತ್ತಾ ಹೋಗುವುದು. ಸದಾ ಒಳ್ಳೆಯ ಸೇವಾದಾರಿ ವಿದ್ಯಾರ್ಥಿಯ ಸಂಘವನ್ನೇ ಮಾಡಬೇಕು. ಒಂದು ವೇಳೆ ಯಾರಾದರೂ ಜ್ಞಾನ ಮತ್ತು ಯೋಗದ ಮಾತುಗಳನ್ನು ಬಿಟ್ಟು ಉಲ್ಟಾ ಮಾತುಗಳನ್ನು ಮಾತನಾಡುತ್ತಾರೆ, ಬಾಯಿಂದ ರತ್ನಗಳ ಬದಲು ಕಲ್ಲುಗಳು ಹೊರಬರುತ್ತವೆ ಎಂದರೆ ಅವರ ಸಂಘದಿಂದ ಸದಾ ಸಾವಧಾನವಾಗಿರಬೇಕು. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಚೆನ್ನಾಗಿ ಯೋಗ ಮಾಡಿ ಪಾಪನ ಭಸ್ಮ ಮಾಡಿಕೊಳ್ತಾ ಇಲ್ಲ ಅಂದರೆ ಅವರು ಬರೀ ಕೊರತೆಗಳನ್ನೇ ನೋಡ್ತಾ ಇರ್ತಾರೆ, ನೆಗೆಟಿವ್ ಮಾತುಗಳಿಗೆ ಇರ್ತಾರೆ. ಈ ಹಂಗೆ, ಅದು ಹಿಂಗೆ, ಅವ್ರು ಹಿಂಗೆ ಇದೆ. ಇದು ಏನಾಗ್ತತೆ, ಇದು ನಮ್ಮಲ್ಲೂ ವ್ಯರ್ಥ ಮಾತುಗಳು, ನೆಗೆಟಿವ್ ಮಾತುಗಳಿಂದ ನಮಗೂ ನೆಗೆಟಿವ್ ಶಕ್ತಿ ತುಂಬಿ ಸ್ಥಿತಿ ಏನಾಗ್ತತೆ, ಹಲ್ಚಲ್ಲಾಗ್ತತೆ, ಅಶಾಂತಿ ಆಗ್ತತೆ. ಏಕರಸ ಆಗಿರಬೇಕು ನಾವು. ಅಂದರೆ ಬಾಬಾನ ನೆನಪಿನಲ್ಲಿ ಆ ಸ್ಥಿತಿ ಏರ್ತಾ ಹೋಗ್ಬೇಕು ಅಂದರೆ ನೆಗೆಟಿವ್ ವೇಸ್ಟ್ ಕಡೆ ಏನು ಬಹಳ ಗಮನ ಕೊಡಬೇಕು. ಅವು ಹತ್ರಕ್ಕೆ ಕೂಡ ಬರಬಾರ್ದು, ನಮ್ಮ ಹತ್ರಕ್ಕೆ ಕೂಡ. ಹೆಂಗೆ ನಾವು ಅಮೃತ ವೇಳೆ ಯಾಕೆ ಎದ್ದು ಬಾಬಾ ನೆನಪು ಮಾಡ್ತೀವಿ? ತುಂಬ್ಕೊಳಕ್ಕೆ, ಶಕ್ತಿ ತುಂಬ್ಕೊಳಕ್ಕೆ ಎಷ್ಟು ಅಟೆನ್ಷನ್ ಕೊಡ್ತೀವೋ ಸ್ವಲ್ಪ ಸೋರ್ಲಾರ್ದಂಗೆ ಅಟೆನ್ಷನ್ ಕೊಡಬೇಕು. ಯಾವಾಗ ಸೋರ್ತತೆ? ವೇಸ್ಟ್ ಇದ್ದಾಗ, ನೆಗೆಟಿವ್ ಥಾಟ್ಸು ಮಾತುಗಳು ಇದ್ದಾಗ. ಅದಕ್ಕೆ ಆ ನೆಗೆಟಿವ್ ಮಾತುಗಳು ಮಾತಾಡೋರ ಸಂಘದಿಂದ ಸದಾ ದೂರ ಇರ್ರಿ ಅಂತ ಬಾಬಾ ಹೇಳ್ತಾರೆ. ಗೀತೆ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಜ್ಞಾನ ಮತ್ತು ವಿಜ್ಞಾನ, ಇದಕ್ಕೆ ತಂದೆ ಮತ್ತು ಆಸ್ತಿ ಎಂದು ಹೇಳುತ್ತಾರೆ. ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಏನು? ತಂದೆ. ವಿಜ್ಞಾನ ಅಂದ್ರೇನು? ಆ ತಂದೆಯಿಂದ ಏನು ಆಸ್ತಿ ಪಡೆದಿವಲ್ಲ, ಶಾಂತಿ, ಶಕ್ತಿ, ಆನಂದ ಎಲ್ಲ ಪಡೆದಿವಲ್ಲ, ಅವುಗಳನ್ನ ಪ್ರಯೋಗ ಮಾಡಿ. ವಿಜ್ಞಾನ ಅಂದ್ರೇನು? ಪ್ರಯೋಗ ಮಾಡಿ ನಮ್ಮದೆಲ್ಲ ಏನೇನು ಪ್ರಾಬ್ಲಮ್ ಇದ್ದಾವೋ ಸಾಲ್ವ್ ಮಾಡ್ಕೊಳ್ಳೋದು. ಇವಾಗ ಉದಾಹರಣೆ ಏನು, ನಮಗೆ ದೇಹಕ್ಕೆ ಕಾಯಿಲೆ ಇದೆ. ಇವಾಗ ಎಲ್ಲಿ ಕಾಯಿಲೆ ಇದೆಯೋ, ಯಾವ ಅಂಗಾಂಗ ಸರಿಯಾಗಿಲ್ಲೋ ಆ ಅಂಗಾಂಗಕ್ಕೆ ಶಕ್ತಿ ತುಂಬ್ತಾ ಹೋದಂಗೆಲ್ಲ ನಮಗೆ ಅದು ಆರೋಗ್ಯ ಸರಿ ಆಗ್ತಾ ಹೋಗ್ತತೆ. ಅನುಭವ ಮಾಡ್ತಾ ಹೋಗ್ರಿ. ಅಂದರೆ ಅದಕ್ಕೆ ಶಕ್ತಿ ತುಂಬಬೇಕು. ನಮ್ಮದು ವರ್ಕೌಟ್ ಆಗಬೇಕಂದ್ರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇರಬೇಕು? 1 ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಬರೀ ನಮಗೊಂದೇ ಮಾಡ್ಕೊಂಡ್ರೆ ವರ್ಕೌಟ್ ಆಗಲ್ಲ. ಅಲ್ಲಿ ಅನ್ಯರಿಗೆ ಮಾಡಿ ಅದರಲ್ಲಿ ನಂದು ಸೇವೆ ಮಾಡ್ಕೊಂಡಾಗ ವರ್ಕೌಟ್ ಆಗುತ್ತೆ. ಅಂದರೆ ಇವೆಲ್ಲ ಇರ್ತವೆ, ವಿಧಿ ವಿಧಾನ. ಎಲ್ಲದನ್ನು ಅರಿತು ವಿಧಿವಿಧಾನದಿಂದ ಮಾಡಿದಾಗ ಅಲ್ಲಿ ನಮಗೇನು ವಿಜ್ಞಾನ ಪ್ರಯೋಗ ಸಕ್ಸಸ್ಫುಲ್ ಆಗ್ತತೆ. ಆ ಆಸ್ತಿಯಿಂದ, ಕಾಯಿಲೆಗಳಿಂದನೂ ನಾವು ಕಾಯಿಲೆಗಳ ದುಃಖದಿಂದ ದೂರ ಆಗ್ಬೋದು. ಮತ್ತು ಮನೆಯಲ್ಲಿ ಸಂಬಂಧಗಳ ದುಃಖ ಅಂದ್ರೇನು? ಯಾವ ಜನ್ಮದಾಗ ಏನು ದುಃಖ ಕೊಟ್ಟಿರ್ತೀವೇನೋ, ಮನ್ಯಾಗ ಒಂದೊಂದು ಮನೆ ಸರಿಗಿರಲ್ಲ. ಅಲ್ಲಿ ಮನ್ಯಾಗ ಸಮಾಧಾನನೇ ಇಲ್ಲ ಅಂದರೆ ಯೋಗ ಹೆಂಗೆ ಹಿಡಿತತೆ? ಮತ್ತು ಏನು ಮಾಡಬೇಕು? ಅವ್ರು ಸರಿಗಿಲ್ಲ ಅಂದರೆ ನಾವೇನು ಮಾಡಬೇಕು? ಅವ್ರು ಯಾಕೆ ಸರಿಗಿಲ್ಲ? ನಮ್ಮದೇ ಕರ್ಮದ ಲೆಕ್ಕಾಚಾರ. ಅವರಿಗೆ ಯಾವ ಜನ್ಮದಾಗೋ ದುಃಖ ಕೊಟ್ಟಿದ್ವಿ. ಈಗೇನು ಮಾಡಬೇಕು? ಅವರಿಗೆ ಶಾಂತಿ ತುಂಬೋದು, ಶುಭ ಭಾವನೆ, ಶುಭ ಕಾಮನೆ, ಆಶೀರ್ವಾದ ನೀಡ್ತಾ, ಹೌದಾ? ಅವ್ರು ಏನೇ ಅವ್ರ ಕೊಕ್ಕರೆಗಳು ಅಂದರೆ ಮತ್ತು ಹಸುರಿ ಸಂಸ್ಕಾರನೇ ಇರ್ತತೆ. ಅವ್ರು ಹೇಗೇ ಇದ್ರೂ ಸ್ನೇಹ ಪ್ರೀತಿ ಕೊಡ್ತಾ ಅವ್ರನ್ನ ನಮ್ಮ ವೈಬ್ರೇಷನ್ನಿಗೆ ಅವ್ರನ್ನ ತರೋದು. ಇವೆಲ್ಲ ಪ್ರಯೋಗ, ಜ್ಞಾನದ ಪ್ರಯೋಗ, ಶಕ್ತಿಗಳ ಪ್ರಯೋಗ, ಗುಣಗಳ ಪ್ರಯೋಗ ಮಾಡಿ ಸಂಬಂಧ ಮತ್ತು ನಮ್ಮ ಜೀವನನ ಏನು ಮಾಡ್ಕೊಂಬೋದು? ನಂದ ಗೋಕುಲ ಮಾಡ್ಕೊಳ್ಳೋದು. ಇದು ವಿಜ್ಞಾನ ಅಂದ್ರೇನು? ತಂದೆ ಮತ್ತು ಆಸ್ತಿ ಅಂತ ಹೇಳ್ತಾರೆ. ತಂದೆ ಮತ್ತು ಆಸ್ತಿಯ ಜ್ಞಾನವನ್ನು ಹೇಳುತ್ತಾರೆ. ದೆಹಲಿಯಲ್ಲಿ ವಿಜ್ಞಾನ ಭವನವಿದೆ, ಆದರೆ ಅವರು ಅರ್ಥವನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ.
ಜ್ಞಾನ ಮತ್ತು ಯೋಗ. ಯೋಗದಿಂದ ನಾವು ಪವಿತ್ರರಾಗುತ್ತೇವೆ. ಜ್ಞಾನದಿಂದ ನಮ್ಮ ಶರೀರವು ಪವಿತ್ರವಾಗುತ್ತದೆ. ನಾವು ಇಡೀ ಚಕ್ರವನ್ನು ಅರಿತುಕೊಳ್ಳುತ್ತೇವೆ. ಯೋಗದ ಯಾತ್ರೆಗಾಗಿ ಜ್ಞಾನವು ಸಿಗುತ್ತದೆ. ಮತ್ತಾರು ಯೋಗ ಮಾಡುವುದಕ್ಕಾಗಿ ಜ್ಞಾನವನ್ನು ತಿಳಿಸುವುದಿಲ್ಲ. ಅವರು ಸ್ಥೂಲ ವ್ಯಾಯಾಮಗಳನ್ನು ಕಲಿಸುತ್ತಾರೆ. ಇದು ಸೂಕ್ಷ್ಮ ಮತ್ತು ಮೂಲ ಮಾತಾಗಿದೆ. ಗೀತೆಯು ಸಹ ಅದರೊಂದಿಗೆ ಸಂಬಂಧವನ್ನಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ಹೇ ಮಕ್ಕಳೇ, ಹೇ ಮೂಲವತನ ಪ್ರಯಾಣಿಕರೇ, ಪತಿತ ಪಾವನ ತಂದೆಯೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರೇ ಎಲ್ಲರಿಗೆ ಮನೆಗೆ ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆ. ನಿಮ್ಮ ಬಳಿ ತಿಳಿದುಕೊಳ್ಳುವುದಕ್ಕಾಗಿ ಮನುಷ್ಯರು ಬರುತ್ತಾರೆ. ಯಾರ ಬಳಿ ಬರುತ್ತಾರೆ? ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರ ಬಳಿ ಬರುತ್ತಾರೆ. ಅಂದಾಗ ನೀವು ಅವರೊಂದಿಗೆ ಕೇಳಿರಿ, ನೀವು ಯಾರ ಬಳಿ ಬಂದಿದ್ದೀರಿ? ಮನುಷ್ಯರು ಸಾಧು ಸಂತ ಮಹಾತ್ಮರ ಬಳಿ ಬರುತ್ತಾರೆ. ಇಂತಹ ಮಹಾತ್ಮರು ಎಂದು ಅವರ ಹೆಸರು ಇರುತ್ತದೆ. ಇಲ್ಲಂತೂ ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು. ಬಿಕೆಗಳಂತೂ ಅನೇಕರಿದ್ದಾರೆ. ಆದ್ದರಿಂದ ನೀವು ಕೇಳಿರಿ, ಯಾರ ಬಳಿ ಬಂದಿದ್ದೀರಿ? ಪ್ರಜಾಪಿತ ಬ್ರಹ್ಮರವರೊಂದಿಗೆ ನಿಮ್ಮ ಸಂಬಂಧವೇನು? ಅವರು ಎಲ್ಲರ ತಂದೆಯಾದರಲ್ಲವೇ? ನಿಮ್ಮ ಮಹಾತ್ಮರ ಗುರೂಜಿಯ ದರ್ಶನ ಮಾಡಬೇಕೆಂದು ಕೆಲವರು ಹೇಳುತ್ತಾರೆ. ಆಗ ಹೇಳಿರಿ, ನೀವು ಗುರುಗಳೆಂದು ಹೇಗೆ ಹೇಳುತ್ತೀರಿ? ಪ್ರಜಾಪಿತ ಬ್ರಹ್ಮಕುಮಾರಿಯರೆಂದು ಹೆಸರನ್ನು ಹೇಳಲಾಗಿದೆ ಅಂದ ಮೇಲೆ ಅವರು ತಂದೆಯಾದರಲ್ಲವೇ, ಗುರುಗಳಲ್ಲ? ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೆಂದರೆ ಇವರಿಗೆ ಯಾರೋ ತಂದೆಯರಿದ್ದಾರೆ. ಅವರು ನಿಮಗೂ ತಂದೆಯಾದರು. ಆದ್ದರಿಂದ ನಾವು ಬಿಕೆಗಳ ತಂದೆಯೊಂದಿಗೆ ಮಿಲನ ಮಾಡಲು ಬಯಸುತ್ತೇವೆಂದು ಹೇಳಿ ಎಂದು ಅವರಿಗೆ ತಿಳಿಸಬೇಕು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಗುರು ಏನು ಮಾಡ್ತಾನೆ? ಯಾವುದೋ ಒಂದು ಮಂತ್ರ ಕೊಡ್ತಾನೆ, ಇಲ್ಲ ಏನಾದರೂ ಒಂದಿಷ್ಟು ಆಶೀರ್ವಾದ ಮಾಡ್ತಾನೆ, ಕಳಿಸ್ತಾನೆ. ಬಟ್ ತಂದೆ ಅಂದಾಗ ತಂದೆ ಏನು ಮಾಡ್ತಾನೆ? ಮಡ್ಲಲ್ಲಿ ಹಾಕ್ಕೊಂಡು ಉದ್ಧಾರ ಮಾಡ್ತಾನೆ. ಅಂದರೆ ಇವರಿಗೆ ಹೊಸಬರು ಬಂದಾಗ ಅವರಿಗೆ ಅರ್ಥ ಮಾಡಿಸ್ರಿ. ಇಲ್ಲಿ ತಂದೆ ನಮಗೆ ಸದ್ಗತಿ ಕೊಡ್ತಾನೆ. ಕುಮಾರಿ ಕುಮಾರ ಅಂತೀವಂದರೆ ನಾವು ಯಾರ ಬಳಿ ಬಂದೀವೋ ಅವ್ರು ನಮಗೆ ತಂದೆ ಆದರು. ತಂದೆ ಅಂದರೆ ಏನು ಮಾಡ್ತಾನೆ? ನಮ್ಮ ಬಾಳಿನ ದೋಣಿನ ಪಾರು ಮಾಡ್ತಾನೆ. ಇದನ್ನು ತಂದೆ ಅನ್ನೋದು ಅವರಿಗೆ ಮನದಟ್ಟು ಮಾಡಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಯಾರೇ ಬರಲಿ ಅವರನ್ನು ಕೇಳಿರಿ, ತಾವು ಯಾರ ಬಳಿ ಬಂದಿದ್ದೀರಿ? ಬೋರ್ಡಿನ ಮೇಲೆ ಏನು ಬರೆಯಲ್ಪಟ್ಟಿದೆ? ಇಷ್ಟೊಂದು ಸೇವಾ ಕೇಂದ್ರಗಳಿವೆ, ಇಷ್ಟೊಂದು ಮಂದಿ ಬ್ರಹ್ಮಕುಮಾರ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಅವರಿಗೆ ತಂದೆ ಇರುವರು. ಗುರುಗಳಾಗಲು ಸಾಧ್ಯವಿಲ್ಲ. ಮೊದಲು ಇದು ಬುದ್ಧಿಯಿಂದ ಹೊರಡಲಿ, ಆಗ ಇದು ಮನೆಯಾಗಿದೆ. ನಾನು ಪರಿವಾರದಲ್ಲಿ ಬಂದಿದ್ದೇನೆ ಎಂಬುದು ಅವರಿಗೆ ಅರ್ಥವಾಗುವುದು. ಅಂದರೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಪಾಯಿಂಟ್ ಏನು ಅಂದರೆ, ನಾವು ಮನದಟ್ಟು ಮಾಡಿಸ್ಬೇಕು. ಅಲ್ಲಿ ಕೆಲವರಿಗೆಲ್ಲ ಓಂ ಶಾಂತಿ ಅಂದರೆ ಸನ್ಯಾಸಿಗಳದು ಅನ್ನೋ ಭಾವನೆ ಭಾಳ ಬೇರೂರಿ ಕುಳಿತುಬಿಟ್ಟತ್ತೆ. ಅದಕ್ಕೆ ಇಲ್ಲಿ ಅವರಿಗೆ ಮನದಟ್ಟು ಮಾಡಿಸ್ಬೇಕಿದು ಜ್ಞಾನ ಸಂಸಾರದ ಪ್ರವೃತ್ತಿ ಮಾರ್ಗದವರಿಗೆ, ಸಂಸಾರಸ್ಥರಿಗೆ. ಅಂದರೆ ಈಗ ಎಲ್ಲರೂ ಜೀವನ ಮಾಡುತ್ತಾ ಇದ್ದೀವಿ, ಆದರೆ ಜೀವನ ಏನಾಗಿದೆ? ದುಃಖಮಯ ಆಗುತ್ತೆ ನಮ್ಮ ಪಾಪ ಕರ್ಮಗಳಿಂದ. ಮತ್ತು ಆ ಪಾಪ ಕರ್ಮಗಳನ್ನ ಭಸ್ಮ ಮಾಡ್ಕೊಂಡು ಈ ಸಂಸಾರದಲ್ಲಿ ಎಲ್ಲ ಸಂಬಂಧಗಳೊಂದಿಗೆ ಯಾವ ರೀತಿ ಸುಖವಾದ ಜೀವನ ಮಾಡಬೇಕನ್ನೋದೇ ಈ ಜ್ಞಾನದ ಸಾರ. ಇಲ್ಲಿ ಬಂದರೆ ನಾವು ಅಂಥ ಜೀವನನ ಪಡಿತೀವಿ ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಿಸ್ಬೇಕು. ಅವ್ರಿಗೆ ಹೇಳಬೇಕು, ಯಾವ ಧರ್ಮದಾಗಾದರೂ ಜೋಡಿ ಫೋಟೋಗಳಿರೋದು ನೋಡಿರ? ನಮ್ಮ ಧರ್ಮದಲ್ಲಿ ಲಕ್ಷ್ಮೀನಾರಾಯಣ, ರಾಮ ಸೀತೆ, ಶಿವ ಪಾರ್ವತಿ, ಅಂದರೆ ಸಂಸಾರದಲ್ಲಿ ಇದ್ದು ಸದ್ಗತಿನ ಪಡೆಯೋ ಜ್ಞಾನನೇ ಇದು ಅನ್ನೋದು ಅವರಿಗೆ ಅರ್ಥ ಮಾಡಿಸಿ ತಿಳಿಸ್ಬೇಕು. ಯಾಕೆ ಅಂದರೆ ಅಲ್ಲಿ ನಿಮಿತ್ತ ಅಕ್ಕಂದರು ಬಿಳಿ ಸೀರೆ ಉಟ್ಕೊಂಡಿರ್ತಾರಲ್ಲ, ಅದನ್ನ ನೋಡಿ ಕೆಲವರು ತಪ್ಪು ತಿಳ್ಕೊತಾರೆ. ನಾವು ಅಲ್ಲಿಗೆ ಹೋಗ್ಬಿಟ್ರೆ ಇವ್ರಂಗೆ ನಾವು ಆಗಿಬಿಡ್ತೀವಿ ಅಂತ ಅವ್ರಿಗೆ ತಪ್ಪು ಕಲ್ಪನೆ ಇರ್ತವೆ. ಅವರಿಗೆ ಬೇಷ್ ಚೆನ್ನಾಗಿ ಬಿಡಿಸಿ ಹೇಳಬೇಕು. ಅಲ್ಲಿಗೆ ಹೋದವರೆಲ್ಲ ಅದೇ ರೀತಿ ಇರಬೇಕು ಅಂತಲ್ಲ, ಅಲ್ಲಿ ಹೋಗಿ ಜ್ಞಾನನೊಂದೇ ತಿಳ್ಕೊಳ್ಳೋದು, ನಮ್ಮ ಮನೆಯಲ್ಲಿ ಬಂದು ನಮ್ಮ ಗೃಹಸ್ಥದಲ್ಲಿ ಎಲ್ಲರ ಜೊತೆಗೆ ಸುಖವಾದ ಜೀವನ ಮಾಡೋದು, ಇದೇ ಈ ಸಂಸ್ಥೆಯ ಉದ್ದೇಶ ಅನ್ನೋದು ಅವರಿಗೆ ಮನದಟ್ಟು ಮಾಡಿಸ್ಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಒಂದು ಪರಿವಾರ ಆಯಿತು ಎಂಬುದು ಅವರಿಗೆ ಅರ್ಥ ಮಾಡಿಸ್ರಿ ಅಂತ ಹೇಳ್ತಾರೆ. ಒಳ್ಳೆಯದು. ಬ್ರಹ್ಮನು ಯಾರ ಮಗನಾಗಿದ್ದಾರೆ?
ಬ್ರಹ್ಮ ವಿಷ್ಣು ಶಂಕರನಿಗೂ ರಚಯಿತ ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ. ಅವರು ಬಿಂದುವಾಗಿದ್ದಾರೆ. ಅವರ ಹೆಸರಾಗಿದ್ದೇ ಶಿವ. ಅವರು ನಮ್ಮ ತಾತನಾಗಿದ್ದಾರೆ. ನೀವಾತ್ಮರು ಅವರ ಸಂತಾನರಾಗಿದ್ದೀರಿ. ಬ್ರಹ್ಮನಿಗೆ ನೀವೆಲ್ಲರೂ ಸಂತಾನರಾಗಿದ್ದೀರಿ. ಅಂದ ಮೇಲೆ ನಾವು ಬಾಪ್ದಾದರೊಂದಿಗೆ ಮಿಲನ ಮಾಡಲು ಬಯಸುತ್ತೇವೆಂದು ನೀವು ಈ ರೀತಿ ಹೇಳಿರಿ. ಅವರಿಗೆ ತಿಳಿಸಬೇಕಾದರೆ ಅವರ ಬುದ್ಧಿಯು ತಂದೆಯ ಕಡೆ ಹೊರಟು ಹೋಗುವಂತೆ ತಿಳಿಸಬೇಕು. ನೋಡ್ರಿ, ಅದು ತಂದೆಯ ಕಡೆ ಹೊರಟು ಹೋಗುವಂಗೆ ತಿಳಿಸಬೇಕು ಅಂದರೆ ನಮ್ಮಲ್ಲಿನೂ ಯೋಗ ಶಕ್ತಿ ಆ ಥರ ಇರಬೇಕು. ಅಂದರೆ ಯೋಗ ಶಕ್ತಿ ಇದ್ದಾಗ ಕತ್ತಿ ಹರಿತವಾಗಿರ್ತೈತೆ ಅಂತ ಹೇಳ್ಯಾರಲ್ಲ ಬಾಬಾ. ಇನ್ನೊಂದೇನು ಅಂದರೆ ನಮ್ಮಲ್ಲಿ ಯೋಗ ಶಕ್ತಿ ಇತ್ತು ಅಂದರೆ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದ ತಕ್ಷಣ ಅವರು ಫಸ್ಟ್ ಶಾಂತಿಯ ಅನುಭವ ಮಾಡ್ತಾರೆ. ಅಂದರೆ ನಾವು ಬಾಬಾ ನೆನ್ಪು ಮಾಡಿರ್ತೀವಲ್ಲ, ಶಾಂತಿ ನಮ್ಮ ಆತ್ಮದಲ್ಲಿ ಕಣ್ಣುಗಳಲ್ಲಿ ತುಂಬಿರ್ತೈತಲ್ಲ, ನಾವು ಅವ್ರು ನೋಡಿದ ತಕ್ಷಣ ನಮ್ಮ ಮೂಲಕ ಅವರಿಗೆ ಶಾಂತಿ ಹೋಗ್ತಾ ಇರ್ತೈತೆ. ವೈಬ್ರೇಷನ್ ಫಸ್ಟ್ ಶಾಂತಿಯ ಅನುಭವ ಮಾಡಬೇಕು, ಆಮೇಲೆ ಜ್ಞಾನನ ಒಪ್ಪುತ್ತಾರೆ. ಈ ರೀತಿ ಅವ್ರಿಗೇನು ಮಾಡಬೇಕು, ಚೆನ್ನಾಗಿ ತಂದೆಯನ್ನು ಅರ್ಥ ಆಗುವಂತೆ ಅವರಿಗೆ ಮನದಟ್ಟು ಮಾಡಿ ತಿಳಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ನಾನು ಯಾರ ಬಳಿ ಬಂದಿದ್ದೇನೆ ಎಂಬುದು ಅವರಿಗೆ ಅರ್ಥವಾಗಲಿ. ಪ್ರಜಾಪಿತ ಬ್ರಹ್ಮನು ನಮ್ಮ ತಂದೆಯಾಗಿದ್ದಾರೆ. ಶಿವ ತಂದೆಯು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಅಂದ ಮೇಲೆ ಮೊದಲು ನಾವು ಯಾರ ಬಳಿ ಬಂದಿದ್ದೇವೆಂಬುದು ಇದನ್ನು ತಿಳಿದುಕೊಳ್ಳಿ. ಹೀಗೆ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಅದರಿಂದ ಇವರು ಶಿವ ತಂದೆಯ ಸಂತಾನರಾಗಿದ್ದಾರೆ. ಇದು ಒಂದು ಪರಿವಾರವಾಗಿದೆ ಎಂದು ಅವರಿಗೆ ಅರ್ಥವಾಗಲಿ. ಅಂದ್ರೇನು, ಅವರಿಗೆ ಹೊಸಬರು ಬಂದಿರ್ತಾರೆ. ಬ್ರಹ್ಮ ತಂದೆನ ನಾವು ಭಗವಂತ ಅಂತ ಧ್ಯಾನ ಮಾಡ್ತೀವಿ ಅಂತ ತಿಳ್ಕೊಂಬಿಡ್ತಾರೆ. ಅದಕ್ಕೆ ಬಾಬಾ ಯಾಕೆ ಇಷ್ಟು ಸಲ ಹೇಳ್ರಿ ಅಂತಾನೆ. ಮದು ಬಂದಾಗ ಒಬ್ಬ ಅಣ್ಣನ ಮಾತಾಡಿಸ್ದೆ. ಬಂದು 1 ತಿಂಗಳಾಗೈತೆ ಅಂತಂದ. ಇಲ್ಲಿ ಪರಮಾತ್ಮನ ಬಗ್ಗೆ ಗೊತ್ತಾಯ್ತಾ ನಿಮಗೆ ಅಂದರೆ, ಇಲ್ಲ ಬಿಡ್ರಿ, ಅದೇ ಒಬ್ಬ ಮುದುಕನ ಫೋಟೋ ಇಟ್ಟಾರಲ್ರಿ, ಆ ಮುದುಕನ್ನೇ ಧ್ಯಾನ ಮಾಡ್ತೀನಿ ರೀ ಅಂದರು. ಅಲ್ಲ, ಮತ್ತು ನಮ್ಮ ತಮ್ಮನ ಮಗ ಇದ್ರಾಗ ಅದಾರ ಅಂತ ಕೂಡ ಅಂದರು. ಅಂದರೆ ಸಂಬಂಧಿದವ್ರು ಇದ್ದರೂ ಇಷ್ಟೆಲ್ಲ ಮದು ಬಂದಾಗ ಒಬ್ಬರು ಇವ್ರನ್ನ ಮಾತಾಡಿಸ್ಲಿಲ್ಲ. ಪರಮಾತ್ಮನ ಬಗ್ಗೆ ಒಬ್ಬರು ಇವ್ರಿಗೇನು ಹೇಳಲಿಲ್ಲ. ಇದೇನು 1 ತಿಂಗಳು ಇದ್ದರು ಇಲ್ಲಿ ಆ ಒಂದು ಶಕ್ತಿ ಸುಪ್ರೀಂ ಸೋಲ್ ಭಗವಂತ ಧರೆಗೆ ಇಳ್ದಾನ ಅನ್ನೋದು ಒಂದು ವಾಕ್ಯ ಕೂಡ ಇವ್ರ ಕಿವಿ ಬಿದ್ದಿಲ್ಲ ಅಂದರೆ ಏನಿದು ಅಂದರೆ, ಅದಕ್ಕೆ ಬಾಬಾ ಪದೇ ಪದೇ ಅವರಿಗೆ ಮನದಟ್ಟು ಹೇಳಿರ್ತಾರೆ. ಹೇಳಿರಲ್ಲ ಅಂತಲ್ಲ, ಮನದಟ್ಟು ಆಗಂಗೆ ಹೇಳಿರಲ್ಲ. ಆ ಮನದಟ್ಟು ಆಗಂಗೆ ಹೇಳೋಕ್ಕೆ ಒಂದು ಯೋಗ ಶಕ್ತಿ ಬೇಕು, ಜ್ಞಾನ ಬೇಕು. ಬಾಬಾ ಏನಂತಾರೆ, ಅರ್ಥವಾಗಲಿ ಅವರಿಗೆ ಅಂತ ಹೇಳ್ತಾರೆ. ಅವರಿಗೆ ತಂದೆ ಮತ್ತು ದಾದಾರವರ ಪರಿಚಯ ಆಗಲಿ ಅಂತಾರೆ. ಅಂದ್ರೇನು, ಅವ್ರಿಗೆ ಹೇಳಬೇಕು, ಇವಾಗ ನಮ್ಮ ಆತ್ಮನು ಮೇಲೆ ಪರಂಧಾಮದಲ್ಲೇ ಇತ್ತು. ಈಗ ಅದು ಆತ್ಮ ಬಂದು ಏನು ಮಾಡ್ತು, ಒಂದು ಶರೀರನ ತಗೊಂತು. ಆತ್ಮ ಶರೀರ ಇಲ್ಲದೆ ಏನು ಮಾಡೋಕ್ಕೆ ಬರಲ್ಲ. ಅದು ಆತ್ಮ ಏನು ಮಾಡ್ತು, ತಾಯಿ ಗರ್ಭ ಪ್ರವೇಶ ಮಾಡಿ ಒಂದು ದೇಹ ತಗೊಂತು. ಪರಮಾತ್ಮನೂ ಮೇಲೇ ಇದ್ದಾರೆ, ಆದರೆ ಅವರು ತಾಯಿ ಗರ್ಭದಲ್ಲಿ ಬರಲ್ಲ. ದೇಹ ಬೇಕು ಅಂದರೆ ಇವರು ತಯಾರಾಗಿರುವ ಶರೀರದಲ್ಲಿ, ಬ್ರಹ್ಮರವರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಅಂತ ಅವರಿಗೆ ತಿಳಿಸ್ಬೇಕು. ಬಾಬಾ ಏನಂತಾರೆ, ಸರ್ವರ ಸದ್ಗತಿದಾತನು ನಿರಾಕಾರ ತಂದೆಯಾಗಿದ್ದಾರೆ. ಅವರು ಪ್ರಜಾಪಿತ ಬ್ರಹ್ಮರವರ ಮೂಲಕ ಸರ್ವರ ಸದ್ಗತಿ ಮಾಡುತ್ತಾರೆ. ಅವರನ್ನೇ ಎಲ್ಲರೂ ಕರೆಯುತ್ತಾರೆಂಬುದನ್ನು ನೀವು ತಿಳಿಸಿಕೊಡಿ. ನೋಡುತ್ತಾರಲ್ಲವೇ, ಎಷ್ಟೊಂದು ಮಂದಿ ಮಕ್ಕಳು ಬಂದು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಮೊದಲು ಅವರಿಗೆ ತಂದೆಯ ಪರಿಚಯ ಸಿಗಲಿ, ಆಗ ನಾವು ಬಾಪ್ದಾದರವರೊಂದಿಗೆ ಮಿಲನ ಮಾಡಲು ಬಂದಿದ್ದೇವೆಂದು ಅರ್ಥವಾಗುವುದು. ಆದ್ದರಿಂದ ಹೇಳಿರಿ, ನಾವು ಇವರಿಗೆ ಬಾಪ್ದಾದ ಎಂದು ಹೇಳುತ್ತೇವೆ. ಅಂದರೆ ನಮ್ಮ ಆತ್ಮದಾಗ ಒಂದು ನಕ್ಷತ್ರ, ನಮ್ಮ ಹಣೆಯಲ್ಲಿ ಒಂದು ನಕ್ಷತ್ರ ಐತೆ, ಒಂದು ಆತ್ಮ ಐತೆ. ಬ್ರಹ್ಮರವರ ಹಣೆಯಲ್ಲಿ 2 ನಕ್ಷತ್ರಗಳಿದ್ದಾವೆ. ಒಂದು ಬ್ರಹ್ಮ ತಂದೆದು, ಇನ್ನೊಂದು ಪರಮಾತ್ಮ ತಂದೆದು. 2 ಆತ್ಮಗಳಲ್ಲಿದ್ದಾವೆ ಅನ್ನೋದು ತಿಳಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಜ್ಞಾನಪೂರ್ಣ ಪತಿತ ಪಾವನ ಈ ಶಿವ ತಂದೆಯಾಗಿದ್ದಾರೆ. ಭಗವಂತನು ಸರ್ವರ ಸದ್ಗತಿದಾತ ನಿರಾಕಾರನಾಗಿದ್ದಾರೆ. ಅವರು ಜ್ಞಾನಸಾಗರನಾಗಿದ್ದಾರೆ.
ಬ್ರಹ್ಮರವರ ಮೂಲಕ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ಈ ಬ್ರಹ್ಮಕುಮಾರ ಕುಮಾರಿಯರು ಶಿವತಂದೆಯ ಸಂತಾನರಾಗಿದ್ದಾರೆ, ಅವರೇ ಎಲ್ಲರ ತಂದೆಯಾಗಿದ್ದಾರೆ ಎಂಬುದನ್ನು ಅವರು ತಿಳಿದುಕೊಳ್ಳುವರು. ಭಗವಂತನೂ ಒಬ್ಬರೇ ಆಗಿದ್ದಾರೆ, ಅವರೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅವರು ಸ್ವರ್ಗದ ರಚಯಿತ, ಸರ್ವರ ತಂದೆಯೂ ಆಗಿದ್ದಾರೆ, ಶಿಕ್ಷಕ, ಸದ್ಗುರುವೂ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ, ಅರ್ಥಾತ್ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ. ಅವರನ್ನು ನೋಡಿ ತಿಳಿದುಕೊಳ್ಳಲು ಯೋಗ್ಯರಾಗಿದ್ದರೆ ಅವರಿಗೆ ಇದನ್ನು ತಿಳಿಸಿಕೊಡಬೇಕು. ಮೊಟ್ಟ ಮೊದಲಿಗೆ ಕೇಳಿರಿ, ನಿಮಗೆ ಎಷ್ಟು ಮಂದಿ ತಂದೆ ಇದ್ದಾರೆ, ಲೌಕಿಕ ಮತ್ತು ಪಾರಲೌಕಿಕ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೋಡ್ರಿ, ಒಬ್ಬ ಮನುಷ್ಯ ಅಂದರೆ ಆತ್ಮ ದೇಹ ಎರಡು ಸೇರಿದಾಗ ಮನುಷ್ಯ ಆಗ್ತಾನೆ. ದೇಹಕ್ಕೆ ಒಬ್ಬ ತಂದೆ, ದೇಹ ಕೊಟ್ಟು ತಂದೆ, ಆ ದೇಹಕ್ಕೆ ಏನು ಬೇಕೋ ಎಲ್ಲವುದು ಕೊಡ್ತಾನೆ. ದೇಹಕ್ಕೇನು ಬೇಕು, ಊಟ, ಬಟ್ಟೆ, ಆಸ್ತಿ, ವಿದ್ಯೆ ಎಲ್ಲ ಯಾರು ಕೊಡ್ತಾರೆ? ದೇಹ ಕೊಟ್ಟು ತಂದೆ ಕೊಡ್ತಾನೆ. ಮತ್ತು ಆತ್ಮದ ತಂದೆ ಯಾರು? ಆತ್ಮದ ತಂದೆ ಯಾರು? ಪರಮಾತ್ಮ. ಅದಕ್ಕೆ ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆ. ಪಾರ ಅಂದರೆ ದೂರದ ಜಗತ್ತಿನಲ್ಲಿರೋರು. ಮತ್ತು ಆತ್ಮಕ್ಕೆ ನಮ್ಗೆ ಇವಾಗ ಆತ್ಮಕ್ಕೆ ಏನು ಬೇಕು? ಶಾಂತಿ, ಸುಖ, ನೆಮ್ಮದಿ ಎಲ್ಲ ಬೇಕಲ್ಲ. ಮತ್ತು ಅದನ್ನ ಯಾರು ಕೊಡಬೇಕು? ಅದರಪ್ಪನೇ ಕೊಡ್ತಾರೆ, ಬೇರೆಯವ್ರು ಯಾಕೆ ಕೊಡ್ತಾರೆ? ಇವಾಗ ಮನೆಗೆ 20 ಮಂದಿ ಇದ್ದರೂ ಕೂಸಿ ಸ್ನಾನ ಯಾರು ಮಾಡಿಸ್ತಾರೆ? ರಚನೆ ಮಾಡಿದ ತಾಯಿನೇ ಮಾಡಿಸ್ತಾಳೆ. ಅದರಂಗೆ ಇಲ್ಲಿ ನಮ್ಮ ಆತ್ಮದ ಪಾಪನ ತೊಳೆದು ನಮಗೆ ಸುಖ, ಶಾಂತಿ, ಆಸ್ತಿ ಕೊಡೋರು ಯಾರು? ಅದ್ರ ತಂದೆ ಯಾರು? ಪರಮಾತ್ಮ. ಅವ್ರಿಗೆ ಮಾತ್ರ ಪಾಪನ ಸುಡೋ ಶಕ್ತಿ ಇರೋದು. ಅವ್ರನ್ನ ಧ್ಯಾನ ಮಾಡಿದಾಗ ಮಾತ್ರ ಅವರ ಗುಣಶಕ್ತಿಗಳು ನಮ್ಮಲ್ಲಿ ತುಂಬ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯಂತೂ ಸರ್ವವ್ಯಾಪಿಯಾಗಿರಲು ಸಾಧ್ಯವಿಲ್ಲ. ಲೌಕಿಕ ತಂದೆಯಿಂದ ಈ ಆಸ್ತಿ ಸಿಗುತ್ತದೆ, ಪಾರಲೌಕಿಕ ತಂದೆಯಿಂದ ಆ ಆಸ್ತಿ ಸಿಗುತ್ತದೆ. ಲೌಕಿಕ ತಂದೆಯಿಂದ ದೇಹದ ಆಸ್ತಿ, ಪಾರಲೌಕಿಕ ತಂದೆಯಿಂದ ಆತ್ಮದ ಆಸ್ತಿ. ಅಂದ ಮೇಲೆ ಅವರಿಗೆ ಸರ್ವವ್ಯಾಪಿ ಎಂದು ಹೇಗೆ ಹೇಳುವಿರಿ? ಈ ಶಬ್ದವನ್ನು ಬರೆದುಕೊಂಡು ಧಾರಣೆ ಮಾಡಿಕೊಳ್ಳಿ. ಇದನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ. ತಿಳಿಸುವವರಂತೂ ನೀವಾಗಿದ್ದೀರಿ. ಇದು ಮನೆಯಾಗಿದೆ. ಇವರು ನಮ್ಮ ಗುರುಗಳಲ್ಲ. ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ. ನಮಗೆ ಆಸ್ತಿಯನ್ನು ನಿರಾಕಾರ ಶಿವತಂದೆಯೇ ಕೊಡುತ್ತಾರೆ. ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಬ್ರಹ್ಮನಿಗೆ ಸರ್ವರ ಸದ್ಗತಿದಾತ, ಪತಿತ ಪಾವನ, ಮುಕ್ತಿದಾತನೆಂದು ಹೇಳಲಾಗುವುದಿಲ್ಲ. ಇದು ಶಿವತಂದೆಯದೇ ಮಹಿಮೆಯಾಗಿದೆ. ಯಾರೇ ಬರಲಿ ಅವರಿಗೆ ಇದನ್ನೇ ತಿಳಿಸಿ. ಇವರು ಸರ್ವರ ಬಾಪ್ತಾದ ಆಗಿದ್ದಾರೆ. ಆ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ. ಬ್ರಹ್ಮರವರ ಮೂಲಕ ವಿಷ್ಣುಪ್ರಿಯ ಸ್ಥಾಪನೆ ಮಾಡುತ್ತಾರೆ. ನೀವು ಈ ರೀತಿ ಯಾರಿಗಾದರೂ ತಿಳಿಸಿದ್ದೇ ಆದರೆ ಅವರು ತಂದೆಯ ಬಳಿ ಬರುವ ಅವಶ್ಯಕತೆಯೇ ಇರುವುದಿಲ್ಲ. ಎಲ್ಲವೂ ಅರ್ಥವಾಗಿ ಬಿಡುತ್ತದೆ. ನಾವು ಗುರೂಜಿಯ ದರ್ಶನ ಮಾಡಬೇಕೆಂದು ಅವರು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ನನ್ನನ್ನು ಯಾರೂ ಅರ್ಥಕೊಂಡಿಲ್ಲ ಅಂದ ಮೇಲೆ ಅವರಿಗೆ ಆಸ್ತಿಯು ಎಲ್ಲಿಂದ ಸಿಗುವುದು? ಬೇಹದ್ದಿನ ಆಸ್ತಿಯು ಬೇಹದ್ದಿನ ತಂದೆಯ ಮೂಲಕವೇ ಸಿಗುತ್ತದೆ. ಈಗ ಈ ತಂದೆ ಏನು ಮಾಡುತ್ತಾರೆ? ಇದು ಹೋಲಿ ಮತ್ತು ದುರಿಯ ಆಗಿದೆಯಲ್ಲವೇ? ಜ್ಞಾನ ಮತ್ತು ವಿಜ್ಞಾನ ಕೇವಲ 2 ಶಬ್ದಗಳಿವೆ. ತಂದೆಯು ಮನ್ಮನಾಭವದ ಜ್ಞಾನವನ್ನು ಕೊಡುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಅಂದಾಗ ಈ ಜ್ಞಾನ ವಿಜ್ಞಾನವು ಹೋಲಿ ಮತ್ತು ದುರಿಯ ಆಗಿದೆ. ಮನುಷ್ಯರಲ್ಲಿ ಜ್ಞಾನ ಇಲ್ಲದೆ ಇರುವ ಕಾರಣ ಒಬ್ಬರು ಇನ್ನೊಬ್ಬರ ಬಾಯಲ್ಲಿ ಧೂಳನ್ನೇ ಎರಚುತ್ತಾರೆ. ಇರುವುದೇ ಹೀಗೆ. ಯಾರದು ಗತಿ ಸದ್ಗತಿಯಾಗುವುದಿಲ್ಲ. ಬಾಯಲ್ಲಿ ಮಣ್ಣನ್ನೇ ಹಾಕುತ್ತಾರೆ. ಜ್ಞಾನದ 3ನೇ ನೇತ್ರವು ಯಾರಿಗೂ ಇಲ್ಲ. ದಂತೆಗತೆಗಳನ್ನು ಕೇಳುತ್ತಾ ಬಂದಿದ್ದಾರೆ. ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ. ಬಾಬಾ ಏನಂತಾರೆ, ಪಾಪ ಇರೋದು ಆತ್ಮದಲ್ಲಿ. ಆ ಬಾಬಾನಲ್ಲಿರೋ ಶಕ್ತಿಗಳನ್ನು ಎಳ್ಕೊಳ್ಳೋದು ಆತ್ಮನೇ. ಈ ಆತ್ಮದ ಜ್ಞಾನನೇ ಇಲ್ಲ ಅಂದ್ರೆ ಅಂಧಶ್ರದ್ಧೆ ಅಂತ ಹೇಳಿದರು ಬಾಬಾ. ಹೋಲಿ ಮತ್ತು ದುರಿಯ ಅಂತಂದ್ರೇನು? ಈ ಜ್ಞಾನದಿಂದ ನಾವು ಪವಿತ್ರ ಆಗ್ತೀವಿ. ಮತ್ತು ಹೋಲಿ ಅದು. ಮತ್ತು ಇವು ಪವಿತ್ರ ಆದಂಗೆಲ್ಲ ನಮ್ಮ ವಿಕರ್ಮಗಳೆಲ್ಲ ವಿನಾಶ ಆಗ್ತವೆ. ಇದು ದುರಿಯ. ಈಗ ನೀವು ಆತ್ಮರಿಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ. ನೀವು ಮಕ್ಕಳು ತಂದೆಯಿಂದ ಆಸ್ತಿಯ ಪ್ರಾಪ್ತಿಗಾಗಿ ಸಲಹೆಯನ್ನು ಕೊಡಬೇಕಾಗಿದೆ. ಆಗ ಅವರಿಗೆ ಅರ್ಥವಾಗುತ್ತದೆ. ಬ್ರಹ್ಮರವರ ಮೂಲಕ ಇವರು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅದು ಮತ್ಯಾರ ಮೂಲಕವೂ ಸಿಗಲು ಸಾಧ್ಯವಿಲ್ಲ. ಮತ್ಯಾರ ಮೂಲಕ ಸಿಗಲು ಯಾಕೆ ಸಾಧ್ಯ ಇಲ್ಲ? ಪರಮಾತ್ಮ ತಂದೆ, ಬ್ರಹ್ಮ ತಂದೆಯವರ ಮೂಲಕ ಮಾತ್ರ ಸತ್ಯಜ್ಞಾನ ನೀಡುತ್ತಾರೆ. ಅದಕ್ಕೆ ಇಲ್ಲಿ ಮಾತ್ರ
ನಮಗೆ ಸದ್ಗತಿ ಆಗಕ್ಕೆ ಸಾಧ್ಯ ಅನ್ನೋದು ಎಲ್ಲರಿಗೆ ತಿಳಿಸ್ರಿ ಅಂತಾರೆ ಬಾಬಾ. ಎಲ್ಲ ಸೇವಾ ಕೇಂದ್ರಗಳಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೆಂದು ಹೆಸರನ್ನು ಬರೆಯಲಾಗಿದೆ. ಒಂದು ವೇಳೆ ಗೀತಾ ಪಾಠ ಶಾಲೆ ಎಂದು ಬರೆದರೆ ಅದು ಸಾಮಾನ್ಯ ಮಾತಾಗಿ ಬಿಡುತ್ತದೆ. ಈಗ ನೀವು ಸಹ BK ಎಂದು ಬರೆದಾಗಲೇ ತಂದೆಯ ಪರಿಚಯ ಕೊಡಲು ಸಾಧ್ಯ. ಮನುಷ್ಯರು BK ಹೆಸರನ್ನು ಕೇಳಿ ಹೆದರುತ್ತಾರೆ. ಆದ್ದರಿಂದ ಗೀತಾ ಪಾಠ ಶಾಲೆ ಎಂದು ಹೆಸರನ್ನು ಬರೆಯುತ್ತಾರೆ. ಆದರೆ ಇದರಲ್ಲಿ ಯಾವುದೇ ಹೆದರುವ ಮಾತಿಲ್ಲ. ತಿಳಿಸಿಕೊಡಿ, ಇದು ಮನೆಯಾಗಿದೆ. ಯಾರ ಮನೆಗೆ ಬಂದಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಇವರೆಲ್ಲರ ತಂದೆಯು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ. ಭಾರತವಾಸಿಗಳು ಪ್ರಜಾಪಿತ ಬ್ರಹ್ಮನನ್ನು ಒಪ್ಪುತ್ತಾರೆ. ಕ್ರಿಶ್ಚಿಯನ್ನರು ಸಹ ಆದಿದೇವನು ಬಂದು ಹೋಗಿದ್ದಾರೆ, ಅವರದು ಈ ಮನುಷ್ಯ ವಂಶಾವಳಿಯಾಗಿದೆ ಎಂದು ತಿಳಿಯುತ್ತಾರೆ. ಆದರೆ ಅವರು ತಮ್ಮ ಕ್ರಿಸ್ತನನ್ನೇ ಅನುಸರಿಸುತ್ತಾರೆ. ಕ್ರಿಸ್ತನನ್ನು ಬುದ್ಧನನ್ನು ತಂದೆ ಎಂದು ತಿಳಿಯುತ್ತಾರೆ. ಅವರದೇ ವಂಶಾವಳಿಯಲ್ಲವೇ? ವಾಸ್ತವದಲ್ಲಿ ತಂದೆಯು ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅವರು ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ. ನಾವು ನಿಮ್ಮ ತಂದೆಯೊಂದಿಗೆ ಮಿಲನ ಮಾಡಲು ಬಯಸುತ್ತೇವೆಂದು ಹೇಳಿದರೆ ತಿಳಿಸಿ. ಆಸ್ತಿಯು ಶಿವ ತಂದೆಯಿಂದ ಸಿಗುತ್ತದೆ, ಬ್ರಹ್ಮ ತಂದೆಯಿಂದ ಅಲ್ಲ. ಸತ್ಯ ತಂದೆ ಯಾರು? ಗೀತೆಯ ಭಗವಂತ ಯಾರು? ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಯಾರು ಮಾಡಿದರು? ತಂದೆ ಮಾಡಿದರು. ಈ ರೀತಿ ಹೇಳಿದರೆ ಇವರೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಶಿವ ತಂದೆಯ ಸಂತಾನರಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವರು. ಶಿವನಿಂದ ಬ್ರಹ್ಮರವರ ಮೂಲಕ ಗತಿ ಸದ್ಗತಿಯ ಆಸ್ತಿಯು ಸಿಗುತ್ತದೆ. ಅವರು ಈ ಸಮಯದಲ್ಲಿ ನಮಗೆ ಜೀವನ್ಮುಕ್ತಿಯನ್ನು ಕೊಡುತ್ತಿದ್ದಾರೆ. ಉಳಿದವರೆಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿರಬೇಕು. ಯಾರಾದರೂ ಬರಲಿ ಅವರಿಗೆ ತಿಳಿಸಿ. ಯಾರನ್ನು ಮಿಲನ ಮಾಡಲು ಬಯಸುತ್ತೀರಿ ಅವರಂತೂ ನಮಗೂ ತಂದೆಯಾಗಿದ್ದಾರೆ ಮತ್ತು ನಿಮಗೂ ತಂದೆಯಾಗಿದ್ದಾರೆ. ಇಲ್ಲಿ ಯಾವುದೇ ಗುರು ಗೋಸಾಯಿಗಳಿಲ್ಲ. ಇದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ. ಹೇಗೆ ಹೋಲಿ ದುರಿಯ ಮಾಡಿಸುತ್ತೀರಿ? ದುರಿಯ ಎಂಬುದಕ್ಕೆ ಮತ್ಯಾವುದೇ ಅರ್ಥವಿಲ್ಲ. ಜ್ಞಾನದಿಂದ ಬಣ್ಣವನ್ನು ಹಾಕುತ್ತೀರಿ. ಆತ್ಮವು ಈ ಶರೀರದಲ್ಲಿದೆ. ಅದು ಪವಿತ್ರವಾದರೆ ಅದಕ್ಕೆ ಪವಿತ್ರ ಶರೀರವೇ ಸಿಗುವುದು. ಇದಂತೂ ಪವಿತ್ರ ಶರೀರವಲ್ಲ. ಇದು ಈಗ ಸಮಾಪ್ತಿಯಾಗಬೇಕಾಗಿದೆ. ಶರೀರಕ್ಕೆ ಗಂಗಾ ಸ್ನಾನ ಮಾಡಿಸುತ್ತಾರೆ, ಆದರೆ ಪತಿತ ಪಾವನ ತಂದೆ ವಿನಃ ಮತ್ಯಾರೂ ಇಲ್ಲ. ಆತ್ಮವೇ ಪತಿತವಾಗುತ್ತದೆ ಅಂದಾಗ ಆತ್ಮವು ನೀರಿನ ಸ್ನಾನದಿಂದ ಪಾವನವಾಗಲು ಸಾಧ್ಯವಿಲ್ಲ. ಇದು ಯಾರಿಗೂ ತಿಳಿದಿಲ್ಲ. ಅವರಂತೂ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ, ಆತ್ಮ ನಿರ್ಲೇಪವೆಂದು ಹೇಳುತ್ತಾರೆ. ಈಗ ಯಾರು ಬುದ್ಧಿವಂತರಾಗಿದ್ದಾರೆಯೋ ಅವರೇ ಧಾರಣೆ ಮಾಡಿ ಅನ್ಯರಿಗೂ ಧಾರಣೆ ಮಾಡಿಸಬಲ್ಲರು. ಯಾವ ಮಕ್ಕಳ ಬಾಯಿಯಿಂದ ಸದಾ ರತ್ನಗಳು ಹೊರಬರುತ್ತವೆಯೋ ಅವರಿಗೆ ರೂಪಬಸಂತರೆಂದು ಹೇಳಲಾಗುತ್ತದೆ. ಜ್ಞಾನ ವಿಜ್ಞಾನವನ್ನು ಬಿಟ್ಟು ಪರಸ್ಪರ ಮತ್ತೇನಾದರೂ ಲೇವಾದೇವಿ ಮಾಡುತ್ತಾರೆಂದರೆ ಅವರ ಬಾಯಿಂದ ಕಲ್ಲುಗಳು ಬರುತ್ತಿವೆ ಎಂದರ್ಥ. ಸೇವೆಯ ಬದಲು ಸೇವಾಭಂಗ ಮಾಡುತ್ತಾರೆ. 63 ಜನ್ಮಗಳಿಂದಲೂ ಒಬ್ಬರು ಇನ್ನೊಬ್ಬರಿಗೆ ಕಲ್ಲುಗಳನ್ನು ಹೊಡೆಯುತ್ತಲೇ ಬಂದರು. ಈಗ ತಂದೆ ತಿಳಿಸುತ್ತಾರೆ, ನೀವು ಜ್ಞಾನ ವಿಜ್ಞಾನದ ಮಾತುಗಳನ್ನು ಆಡಿ ಮನಸ್ಸನ್ನು ಖುಷಿಪಡಿಸಬೇಕಾಗಿದೆ. ಅಲ್ಲ ಸಲ್ಲದ ಮಾತುಗಳನ್ನು ಕೇಳಬಾರದು. ಇದು ಜ್ಞಾನವಲ್ಲವೇ? ಇಡೀ ಪ್ರಪಂಚವಂತೂ ಒಬ್ಬರು ಇನ್ನೊಬ್ಬರಿಗೆ ಕಲ್ಲುಗಳನ್ನೇ ಹೊಡೆಯುತ್ತಾರೆ. ನೀವು ಮಕ್ಕಳು ರೂಪಬಸಂತರಾಗಿದ್ದೀರಿ. ಅಂದರೆ ನೀವು ಜ್ಞಾನ ವಿಜ್ಞಾನವನ್ನು ಬಿಟ್ಟು ಮತ್ತೇನನ್ನು ಕೇಳಲೂಬಾರದು, ಹೇಳಲೂಬಾರದು. ಯಾರು ಉಲ್ಟಾ ಮಾತನಾಡುವರೋ ಅವರ ಸಂಘವೇ ಕೆಟ್ಟದ್ದಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಇಲ್ಲಿ 50 ವರ್ಷದಿಂದ ಬರೋರು ಇರ್ತಾರೆ, 5 ತಿಂಗಳಿಂದ ಬರೋರು ಇರ್ತಾರೆ, 5 ವರ್ಷದಿಂದ ಬರೋರು ಇರ್ತಾರೆ. ಆದರೆ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ಕೆಲವರು ವಿಕರ್ಮ ವಿನಾಶ ಮಾಡ್ಕೊಂಡು ಸ್ಥಿತಿ ಚೆನ್ನಾಗಿಟ್ಕೊಂಡಿರ್ತಾರೆ. ಕೆಲವರು ಯೋಗನೇ ಮಾಡಲ್ಲ, ಬರೀ ಉಲ್ಟಾ ಮಾತುಗಳು, ನೆಗೆಟಿವ್ ಮಾತುಗಳು, ಕೊರತೆ, ಇನ್ನೊಬ್ಬರ ಕೊರತೆಗಳನ್ನ ನೋಡೋದು, ಅದನ್ನು ಸ್ಪ್ರೆಡ್ ಮಾಡೋದು, ಇನ್ನೊಬ್ಬರ ಅವಗುಣಗಳನ್ನ ಕೊರತೆಗಳನ್ನ ಸ್ಪ್ರೆಡ್ ಮಾಡೋದು, ಆ ಸಂಘಟನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಹರಡೋದು. ಕೆಲವ್ರದ್ದು ಇದೇ ಇರ್ತತೆ. ಅಲ್ಲಿ ಏನು ಮಾಡಬೇಕು ನಾವು? ಸೇವಾ ಕೇಂದ್ರದಲ್ಲಿ ಜ್ಞಾನದ ಮಾತು ಬಿಟ್ಟರೆ ಬೇರೆ ಏನು ಮಾತಾಡೋದಲ್ಲ. ನಮ್ಮಲ್ಲಿ ಸಂಕಲ್ಪಗಳು ಕೂಡ ಬೇರೆ ಬರಬಾರ್ದು. ಯಾಕೆ ಅಂದರೆ ವೈಬ್ರೇಷನ್ ಕೆಡ್ತತೆ. ಅಲ್ಲಿ ಹೊಸ ಆತ್ಮಗಳು ಬಂದು ಒಂದು ಶಾಂತಿಯ ಅನುಭವ, ಶಕ್ತಿಯ ಅನುಭವ ಮಾಡಬೇಕು ಅಂದರೆ ನಾವು ಕೂಡ ತಪಸ್ಸಿನ ಶಕ್ತಿ ಹರಡಬೇಕು. ಯಾರ ಮೇಲೂ, ನಿಮಿತ್ತರ ಮೇಲೆ ಇರ್ಬೋದು, ಯಾರ ಮೇಲೆ ಇರ್ಬೋದು, ನೆಗೆಟಿವ್ ಮಾತುಗಳು ಆಡಬಾರ್ದು. ನಾವೆಷ್ಟು ಸರಿಯಾಗಿ ಪುರುಷಾರ್ಥ ಮಾಡ್ತೀವೋ ಅದನ್ನು ಯೋಚನೆ ಮಾಡಬೇಕು. ಇನ್ನೊಬ್ಬರದ್ದು ನಾವು ಮಾತಾಡಬಾರ್ದು. ಅದಕ್ಕೆ ಅಂಥವ್ರು ಸಂಘ ಕೂಡ ಮಾಡಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ.
ಇಲ್ಲವಾದರೆ ಇದು ತಮ್ಮದು ಸತ್ಯನಾಶ, ಅನ್ಯರದ್ದು ಸತ್ಯನಾಶ ಮಾಡುತ್ತೀರಿ. ಅವರು ಇನ್ನೂ ನಷ್ಟವನ್ನೇ ಉಂಟು ಮಾಡುತ್ತಾರೆ. ಕೆಲವು ಬ್ರಾಹ್ಮಣರಾಗಿ ಉಲ್ಟಾ ಸುಲ್ಟಾ ಮಾತನಾಡುತ್ತಾ ಇರುತ್ತಾರೆ. ಆದ್ದರಿಂದ ತಂದೆಯು ಪದೇ ಪದೇ ಎಚ್ಚರಿಕೆ ನೀಡುತ್ತಾರೆ ಎಂದು ಪರಸ್ಪರದಲ್ಲಿ ಉಲ್ಟಾ ಸುಲ್ಟಾ ಮಾತುಗಳನ್ನಾಡಬೇಡಿ, ಇಲ್ಲವಾದರೆ ಪದವಿ ಭ್ರಷ್ಟವಾಗುತ್ತದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಬಾಬಾ, ನಾವು ಹೋಗಿ ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತೇವೆ ಎನ್ನುವಷ್ಟು ಉಮಂಗವಿರಬೇಕು. ಅವರೇ ತಂದೆಯ ಸತ್ಯ ಮಕ್ಕಳಾಗಿದ್ದಾರೆ. ತಂದೆಯೂ ಸಹ ಸೇವಾದಾರಿ ಮಕ್ಕಳ ಮಹಿಮೆ ಮಾಡುತ್ತಾರೆ. ಅಂಥವರ ಸಂಘ ಮಾಡಬೇಕು. ಯಾರು ಒಳ್ಳೆಯ ವಿದ್ಯಾರ್ಥಿಯ ಸಂಘ ಮಾಡುತ್ತಾರೆ ಎಂಬುದನ್ನು ತಂದೆಯೊಂದಿಗೆ ಕೇಳಿದರೆ ತಿಳಿಸಬಲ್ಲರು. ಎಂಥವರ ಸಂಘ ಮಾಡಬೇಕು, ಯಾರು ತಂದೆಯ ಹೃದಯವನ್ನೇರಿದ್ದಾರೆ ಎಂಬುದನ್ನು ಕೂಡಲೇ ತಿಳಿಸಬಲ್ಲರು. ಸೇವಾದಾರಿ ಮಕ್ಕಳ ಪ್ರತಿ ತಂದೆಗೂ ಗೌರವವಿದೆ. ಕೆಲವರಂತೂ ಸೇವೆಯನ್ನು ಮಾಡುವುದಿಲ್ಲ. ಹೀಗೆ ಅನೇಕರಿಗೆ ಕೆಟ್ಟ ಸಂಘವು ಸಿಗುವುದರಿಂದ ಸ್ಥಿತಿಯೇ ಏರುಪೇರಾಗಿ ಬಿಡುತ್ತದೆ. ಕೆಲವರು ಸ್ಥೂಲ ಸೇವೆಯಲ್ಲಿ ಬಹಳ ಚೆನ್ನಾಗಿದ್ದಾರೆ. ಅವರು ಸಹ ಒಳ್ಳೆಯ ಆಸ್ತಿಯನ್ನು ಪಡೆಯುತ್ತಾರೆ. ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ. ಕೇವಲ ಇಷ್ಟನ್ನೇ ತಿಳಿಸಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಎರಡೇ ಶಬ್ದಗಳಿವೆ, ತಂದೆ ಮತ್ತು ಆಸ್ತಿ. ಯಾರೇ ಬಂದರೂ ಸಹ ಅವರಿಗೆ ತಿಳಿಸಿ, ತಂದೆಯ ಆದೇಶವಾಗಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲಕ್ಕಿಂತ ದೊಡ್ಡ ಅದ್ಭುತ ಇದಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮಗೆ ಸ್ವರ್ಗದ ಆಸ್ತಿ ಸಿಗುವುದು. ಪ್ರತಿ ಸೇವಾ ಕೇಂದ್ರದಲ್ಲಿ ಹೀಗೆ ನಂಬರ್ವಾರ್ ಇದ್ದಾರೆ. ಕೆಲವರು ವಿವರವಾಗಿ ತಿಳಿಸಿಕೊಡುತ್ತಾರೆ. ಯಾರಿಗಾದರೂ ಹೀಗೆ ತಿಳಿಸಲು ಬರಲಿಲ್ಲವೆಂದರೆ ಕೇವಲ ಇಷ್ಟನ್ನೇ ತಿಳಿಸಿ. ಕಲ್ಪದ ಮೊದಲು ಸಹ ತಂದೆಯು ಹೇಳಿದ್ದರು, ನನ್ನೊಬ್ಬನನ್ನೇ ನೆನಪು ಮಾಡಿ. ಮತ್ಯಾವುದೇ ದೇಹಧಾರಿ ದೇವತೆ ಯಾರನ್ನೂ ನೆನಪು ಮಾಡಬೇಡಿ. ಇಂಥವರು ಹೀಗೆ ಮಾಡುತ್ತಾರೆ, ಹಾಗೆ ಮಾಡುತ್ತಾರೆ, ಇಂತಹ ಪರಚಿಂತನೆಯನ್ನೇ ಮಾಡಬೇಡಿ. ತಂದೆಯು ನಿಮಗೆ ಹೋಲಿ ಮತ್ತು ದುರಿಯ ತಿನ್ನಿಸಿದರು. ಬಾಕಿ ಸ್ಥೂಲ ಬಣ್ಣವನ್ನು ಹಾಕುವುದು ಆ ಮನುಷ್ಯರ ಕೆಲಸವಾಗಿದೆ. ಯಾರು ಯಾರದೇ ನಿಂದನೆ ಮಾತುಗಳನ್ನು ತಿಳಿಸಿದರೂ ನೀವು ಕೇಳಬಾರದು. ತಂದೆಯು ಎಷ್ಟು ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ. ಮನ್ಮನಾಭವ ಮಧ್ಯಾಜಿಭವ. ಯಾರೇ ಬಂದರೂ ಸಹ ಅವರಿಗೆ ತಿಳಿಸಿಕೊಡಿಸುವ ತಂದೆಯು ಎಲ್ಲರ ತಂದೆಯಾಗಿದ್ದಾರೆ. ಅವರು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಆಸ್ತಿ ಸಿಗುವುದು. ಗೀತೆಯ ಭಗವಂತನೂ ಅವರಾಗಿದ್ದಾರೆ. ಈ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಅಂದಾಗ ಸರ್ವಿಸ್ ಮಾಡುವುದು, ತಂದೆಯ ನೆನಪು ತರಿಸುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ. ಇದು ಮಹಾನ್ ಮಂತ್ರವಾಗಿದೆ. ಇದರಿಂದ ರಾಜಧಾನಿಯ ತಿಲಕ ಸಿಗುವುದು ಎಷ್ಟು ಸಹಜ ಮಾತಾಗಿದೆ. ತಂದೆಯನ್ನು ನೆನಪು ಮಾಡಿ ಮತ್ತು ಮಾಡಿಸಿ, ಆಗ ದೋಣಿಯು ಪಾರಾಗುವುದು. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಬುದ್ಧಿವಂತರಾಗಿ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಬಾಯಿಂದ ಎಂದೂ ಕಲ್ಲುಗಳಂತೆ ಮಾತನಾಡಿ ಸೇವಾಭಂಗ ಮಾಡಬಾರದು. ಜ್ಞಾನ ಯೋಗವನ್ನು ಬಿಟ್ಟು ಮತ್ತೇನೂ ಚರ್ಚೆ ಮಾಡಬಾರದು. ನೋಡ್ರಿ, ಬಾಬಾ ಏನು ಹೇಳ್ತಾರೆ, ತಂದೆಯ ಪರಿಚಯ ಕೊಡ್ರಿ ಅಂದರು. ಆದರೆ ನಾವು ಕೊಟ್ಟಾಗ ಅಲ್ಲಿ ಬಾಣ ನಾಟಬೇಕು, ಅಲ್ಲಿ ನಾವು ಸಫಲ ಆಗಬೇಕು ಅಂದರೆ ಇವತ್ತೇನು ಹೇಳ್ಯಾರಲ್ಲ ಬಾಬಾ, ಉಲ್ಟಾ ಸುಲ್ಟಾ ಮಾತು, ಪರದರ್ಶನ, ಪರಚಿಂತನೆ ಅಂಥವ್ರ ಸಂಘನೂ ಮಾಡಬಾರ್ದು. ಇವೆಲ್ಲ ಭಾಳ ಅಟೆನ್ಷನ್ ಕೊಟ್ಟು ಮಾಡಬೇಕು. ಯಾಕೆಂದರೆ ನಾವು ಇಂಥ ಉಲ್ಟಾ ಸುಲ್ಟದ್ರಲ್ಲಿ ಇದ್ದು ನೆಗೆಟಿವ್ ಶಕ್ತಿ ತುಂಬ್ಕೊಂಡು ನಾವು ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ನಮ್ಮ ನೆಗೆಟಿವ್ ವೈಬ್ರೇಷನ್ನಿಂದ ಅವ್ರಿಗೆ ಯಾವ ಬಾಣನೂ ನಾಟಲ್ಲ. ನಾವು ಯೋಗ ಶಕ್ತಿಯಿಂದ ಅವರ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ಅವರಿಗೆ ಫಸ್ಟು ಶಾಂತಿಯ ಅನುಭವ ಆಗಬೇಕು. ಇದೇ ವೆರಿ 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 ಇಂಪಾರ್ಟೆಂಟು. ಫಸ್ಟು ಅನುಭವ ಆಗಬೇಕು, ಆಮೇಲೆ ಜ್ಞಾನನ ಒಪ್ಪುತ್ತಾರೆ. ಅದು ನಮಗೆ ನಾವು ಅದಕ್ಕೆ ಬಾಬಾ ಅಂತಿಮದಲ್ಲಿ ಅವ್ರ ಜೊತೆಗೆ ನಿಮಗೆ 5 ನಿಮಿಷ ಟೈಮ್ ಸಿಗೋದು, ಅಷ್ಟ್ರಾಗೆ ನೀವು ಇದು ಮಾಡಬೇಕು ಅಂತ ಹೇಳ್ಯಾರ. ಅಷ್ಟು ಶಕ್ತಿ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ಯಾರ. ಅಂದರೆ ಒಂದು 5 ನಿಮಿಷ ಎದುರಿ ನಿಂತಾಗ ಅವರೊಂದು ಏನೋ ಒಂದು ಶಾಂತಿ, ಏನೋ ಇವರೇ ಡಿಫ್ರೆಂಟ್ ಇದ್ದಾರೆ, ಇವ್ರು ಹೇಳೋದು ಸರಿಗಿದೆ ಅನ್ನೋದು ಅವರಿಗೆ 5 ನಿಮಿಷದಾಗ ಅನುಭವ ಆಗಿರ್ಬೇಕಂದ್ರೆ ನಮ್ಮಲ್ಲಿ ಎಷ್ಟು ಯೋಗ ಶಕ್ತಿ ಇರಬೇಕು, ಎಷ್ಟು ಈ ನೆಗೆಟಿವ್ ಶಕ್ತಿಯಿಂದ ಡಿಟ್ಯಾಚ್ ಆಗಿರಬೇಕು, ಇದೆಲ್ಲ ಬುದ್ಧಿಯಲ್ಲಿ ಬರಬೇಕು. ಯಾರು ರೂಪಬಸಂತರಾಗಿದ್ದಾರೆ, ಯಾರು ಸೇವಾದಾರಿಗಳಾಗಿದ್ದಾರೆಯೋ ಅವರ ಸಂಘವನ್ನೇ ಮಾಡಬೇಕಾಗಿದೆ. ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸುವವರ ಸಂಘ ಮಾಡಬಾರದು. ಬಾಬಾ ಒಂದು ಮಾತು ಹೇಳ್ಯಾರ, ಯಾರು ಅನುಭವದಲ್ಲಿ ಭಾಳ ಇರ್ತಾರೋ ಅಂಥವ್ರ ಸಂಬಂಧ ಸಂಪರ್ಕದಲ್ಲಿ ಇರ್ರಿ ಅಂತಾರೆ. ಯಾಕಂದರೆ ಅವರು ಅನುಭವದಿಂದ ಹೆಜ್ಜೆ ಇಡ್ತಿರ್ತಾರಲ್ಲ, ಅವ್ರು ನೋಡಿ ನಮಗೂ ಪುರುಷಾರ್ಥಕ್ಕೆ ಪಾಯಿಂಟ್ಗಳು ಸಿಗ್ತಿರ್ತವೆ.
ವರದಾನ. ಜ್ಞಾನದ ಮೂಲಕ ರಾವಣನ ಬಹುರೂಪಗಳನ್ನು ಅರಿತುಕೊಂಡು ಅದರ ಆಕರ್ಷಣೆಯಿಂದ ಮುಕ್ತರಾಗಿರುವಂಥ ಸಾಹಸಶಾಲಿ ಭವ. ನೋಡ್ರಿ ಬಾಬಾ ಏನಂದ್ರು, ಆ ಬಹುರೂಪನ ಅರ್ಥಗಂಡು ದೂರ ಆಗ್ಬೇಕಂದ್ರೂ ಅದಕ್ಕೂ ಸಾಹಸ ಬೇಕು ಅಂತ ಇದ್ದಾರೆ ನೋಡ್ರಿ ಇಲ್ಲಿ ಬಾಬಾ. ಅಂದರೆ ಯೋಗ ಮಾಡಿ ಶಕ್ತಿ ತುಂಬಿಕೊಂಡಂಗೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಅರಿವಾಗ್ತತೆ, ಪರಿವರ್ತನೆ ಬರ್ತತೆ. ಎಲ್ಲದಕ್ಕೆ ಆಧಾರ ಯೋಗ ಯೋಗ ಯೋಗ. ಯಾವ ಮಕ್ಕಳು ಜ್ಞಾನದ ಮೂಲಕ ಬಹಳ ಚೆನ್ನಾಗಿ ರಾವಣನ ಮೂಲಕ ಬಹುರೂಪಗಳನ್ನು ಅರಿತುಕೊಳ್ಳುವರು, ಅದು ಅವರ ಮುಂದೆ ಸಮೀಪಕ್ಕೂ ಬರಲು ಸಾಧ್ಯವಾಗುವುದಿಲ್ಲ. ಬಲೆ ಚಿನ್ನದ ಅಥವಾ ವಜ್ರದ ರೂಪವನ್ನೇ ಧಾರಣೆ ಮಾಡಿಕೊಳ್ಳಲಿ, ಆದರೆ ಅದರ ಆಕರ್ಷಣೆಯಲ್ಲಿ ಬರುವುದಿಲ್ಲ. ಇಂಥ ಸತ್ಯ ಸಿಟಿಯರಾಗಿದ್ದು ಗೆರೆಯೊಳಗೆ, ಶ್ರೀಮತದ ಗೆರೆಯೊಳಗಿರುವಂಥ ಲಕ್ಷ್ಯವನ್ನು ಇಟ್ಟುಕೊಳ್ಳುತ್ತಾ ಸಾಹಸಶಾಲಿ ಆಗಿರಿ. ನಂತರದಲ್ಲಿ ಈ ರಾವಣ ಬಹುಸೇನೆಯು ಯುದ್ಧ ಮಾಡುವುದಕ್ಕೆ ಬದಲು ತಮ್ಮ ಸಹಯೋಗಿ ಆಗಿಬಿಡುತ್ತದೆ. ಪ್ರಕೃತಿಯ 5 ತತ್ವಗಳು ಹಾಗೂ 5 ವಿಕಾರಗಳು ವರ್ಗಾವಣೆಯಾಗಿ ತಮ್ಮ ಸೇವೆಗಾಗಿ ಬರುತ್ತವೆ. ಸ್ಲೋಗನ್: ಸೇವೆಗಳಲ್ಲಿ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದರೆ ನಿರ್ಮಾಣ ಚಿತ್ತನೂ ಆಗಿರುವ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿರಿ. ಏನು ಹೇಳಿದರು ಬಾಬಾ? ಸೇವೆಯಲ್ಲಿ ಸಫಲತೆ ಬರಬೇಕಂದ್ರೆ ನಿರ್ಮಾಣ ಚಿತ್ತ, ನಾನು ಮಾಡಿದೆ ಅನ್ನೋದಿರಬಾರ್ದು. ಇನ್ನೂ ಒಂದು, ನಾನು ಮಾಡೋದಕ್ಕೆ ನನಗೆ ಇವ್ರು ಗೌರವ ಕೊಡಬೇಕು ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಂದು ಓಂ ಶಾಂತಿನೂ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಗ ಸಫಲತಾ ಮೂರ್ತಿಗಳಾಗ್ತೀವಿ. ಅವ್ಯಕ್ತ ಸೂಚನೆ. ಆಮೇಲೆ ಸೇವೆ ಮಾಡುವಾಗ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲೇ ಮಾಡಬಾರ್ದು, ಪಡಿತೀನಿ ಅನ್ನೋ ಭಾವನೆಯಲ್ಲೇ. ಯಾಕೆ ಅಂದರೆ ನಾವು ಮಾಡಿದಾಗ ಅವರೆಷ್ಟು ಉದ್ಧಾರ ಆಗ್ತಾರಿಲ್ಲ ಗೊತ್ತಿಲ್ಲ, ನಮ್ಮದಂತೂ ಏರುವ ಕಲೆಯಲ್ಲಿ ಹೋಗ್ತಾನೆ ಇರ್ತತೆ ಪುರುಷಾರ್ಥ. ಅವ್ಯಕ್ತ ಸೂಚನೆ. ವಿಜಯಿಯಾಗುವುದರ ಫೌಂಡೇಶನ್ ಆಗಿದೆ ನಿಶ್ಚಯ. ಒಂದು ವೇಳೆ ಫೌಂಡೇಶನ್ ಪಕ್ಕವಾಗಿದ್ದರೆ ಕಟ್ಟಡವು ಅಲುಗಾಡುವುದಿಲ್ಲ, ನಿಶ್ಚಿಂತವಾಗಿರುತ್ತಾರೆ. ಒಂದು ವೇಳೆ ಫೌಂಡೇಶನ್ ಪಕ್ಕವಿಲ್ಲದಿದ್ದರೆ ಸ್ವಲ್ಪ ಬಿರುಗಾಳಿ ಬಂದರೂ, ಸ್ವಲ್ಪ ಭೂಮಿ ಅಲುಗಾಡಿದರೂ ಭಯವಾಗುತ್ತದೆ. ನಮ್ಮ ಕಟ್ಟಡವೂ ಕುಸಿಯುವುದಿಲ್ಲ, ತಾನೇ ಬಿರುಕು ಬೀಳುವುದಿಲ್ಲವೇ? ಆದರೆ ನಿಶ್ಚಯದ ಫೌಂಡೇಶನ್ ಪಕ್ಕವಿದ್ದರೆ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರುತ್ತಾರೆ. ಇಲ್ಲಿ ಬಾಬಾ ಏನಂತಾರೆ? ನಿಶ್ಚಯ ಅಂತಾರೆ. ಅಂದರೆ 63 ಜನ್ಮದ ಕರ್ಮ ಐತೆ ತಲೆ ಮೇಲೆ, ಕೊನೆ ಉಸಿರಿರೋವರೆಗೂ ನಮಗೆ ಮಾಯೆ ಬರ್ತಾನೆ ಇರ್ತದಂತ ಹೇಳ್ಯಾರ ಬಾಬಾ. ಅದು ಮಾಯೆ ಬಂದಾಗ ಅಯ್ಯೋ ನಾವು ಇಷ್ಟು ಧ್ಯಾನ ಮಾಡಿದ್ವಿ, ಇಷ್ಟು ಕ್ಲಾಸಿಗೆ ಹೋಗಿವಿ, ಇಷ್ಟೆಲ್ಲ ಧನ ಸೇವೆ ಮಾಡಿವಿ, ಆದರೂ ಹಿಂಗಾಯ್ತು ಅಂತೇಳಿ ಸಂಶಯದಲ್ಲಿ ಬರಬಾರ್ದು. ಅಲ್ಲಿ ಏನಾದರೂ ಆಯ್ತಂದರೆ ಆ ಕರ್ಮ ಸುಡಷ್ಟು ನಂದು ಯೋಗ ಆಗಿಲ್ಲ ಅಂತ ತಿಳ್ಕೊಬೇಕಾಗ್ಲಿ. ಬಾಬನ ಮೇಲೆ ಸಂಶಯ ಬರಬಾರ್ದು. ಒಳ್ಳೆಯದು. ಓಂ ಶಾಂತಿ.